ಥ್ಯಾಂಕ್ ಯು ಮಗಳೇ. ಯಾಕಮ್ಮ, ನನ್ನ ಹತ್ರ ಏನಾರು ಹೇಳೋದಿತ್ತ? ಹೌದಪ್ಪ. ಹಾಗಿದ್ಮೇಲೆ ಹೇಳೋ ತಾನೆ. ನನ್ನ ಹತ್ರ ಮಾತಾಡೋದಕ್ಕೆ ಏನ್ ಸಂಕೋಚ ನಿಂಗೆ? ಅದು ಅಪ್ಪ, ಈ ವಿಷಯ ಹೇಳಿದ್ಮೇಲೆ ನೀವ್ ಹೇಗ್ ರಿಯಾಕ್ಟ್ ಮಾಡ್ತೀರೋ ಅಂತ ಭಯ ಆಗ್ತಿದೆ. ಅದಕ್ಕೆ. ಅಲ್ಲಮ್ಮ, ಏನಾದ್ರೂ ತಪ್ಪು ಮಾಡಿದ್ರೆ ಭಯ ಆಗ್ಬೇಕು. ನೀನ್ ಹೇಗೆ ಅಂತ ನನಗೆ ಗೊತ್ತಿಲ್ವಾ? ನೀನು ನನ್ನ ಮಗಳು, ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀನ್ ತಪ್ಪು ಮಾಡಿದೀಯಾ ಅಂದ್ರೆ ಆ ದೇವ್ರು ಕೂಡ ನಂಬಲ್ಲ. ಅದೇನು ಅಂತ ಹೇಳಮ್ಮ. ಅಪ್ಪ, ನಾನೊಬ್ರನ್ನ ಪ್ರೀತಿಸ್ತಾ ಇದ್ದೀನಿ. ವಾಟ್? ನೀನ್ ಲವ್ ಮಾಡ್ತಾ ಇದ್ಯಾ? ಹೌದಮ್ಮ, ಅದೇನೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಅವಳನ್ನ ನೋಡಿದಾಗ್ಲೇ ಅವಳು ನನ್ನ ಜೀವನಕ್ಕೆ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಹಾಗಾಗಿ ಲವ್ ಮಾಡಿದೆ. ನನಗ್ ಗೊತ್ತಪ್ಪ, ಈ ವಿಷಯ ಕೇಳಿದ್ಮೇಲೆ ನೀವ್ ಹೀಗೆ ರಿಯಾಕ್ಟ್ ಮಾಡ್ತೀರಾ ಅಂತ. ಅದಕ್ಕೆ ನನಗ್ ಹೇಳೋದಕ್ ಭಯ ಆಗಿತ್ತು. ಏನಾದ್ರೂ ಹೇಳಿ ಅಪ್ಪ. ಏನಂತ ಹೇಳಿ ಅಮ್ಮ? ಮಗಳಿನ್ನು ಚಿಕ್ಕ ಹುಡುಗಿ, ಅವಳಿಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಪ್ರೀತಿ ಮಾಡೋ ಮಟ್ಟಕ್ಕೆ ಬೆಳೆದಿದೀಯ ಅಂತ ಈಗ ಗೊತ್ತಾಗ್ತಾ ಇದೆ. ಯಾಕಮ್ಮ, ಈ ಅಪ್ಪನ್ ಪ್ರೀತಿಲೇನಾರು ನಿನಗೆ ಕೊರತೆ ಕಾಣಿಸ್ತಾ? ಅಪ್ಪ, ಹಾಗೆಲ್ಲ ಹೇಳ್ಬೇಡಿ. ನಿಮ್ ಪ್ರೀತಿಲಿ ನನಗೆ ಯಾವತ್ತೂ ಕೊರತೆ ಕಾಣಿಸೋದಿಲ್ಲ. ನಿಮ್ ಹಾಗೆ ಅವರು ನನ್ನನ್ನ ಪ್ರೀತಿಸ್ತಾರೆ. ನೋಡಿದ್ರ ಚಂದ್ರು ನಿಮ್ ಮಗನ್ನ? ನಾನು ಇವನಿನ್ನು ಚಿಕ್ಕ ಹುಡ್ಗ, ತಾಯಿ ಮಡ್ಲಲ್ಲಿ ಆಡ್ಕೊಂಡು ಬೆಳೀತಾ ಇದ್ದೇನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವನ್ ನೋಡಿದ್ರೆ ಮನೆಗ್ ಸೊಸೆ ಕರ್ಕೊಂಡ್ ಬರೋದಕ್ಕೆ ಫುಲ್ ಪ್ರಿಪೇರ್ ಆಗಿದ್ದಾನೆ. ಮತ್ತೆ ನಮ್ ಮಗ ಅಂದ್ರೆ ಸುಮ್ನೆನಾ? ನಮ್ಗ ಜವಾಬ್ದಾರಿ ಬೇಡ ಅಂತ ಅವನೇ ಸೊಸೆನ ಮನೆ ಕರ್ಕೊಂಡ್ ಬರ್ತಾ ಇದ್ದಾನೆ. ನಾವಿಬ್ರು ನಿನ್ ಪ್ರೀತಿಗೆ ಯಾವತ್ತೂ ಅಡ್ಡಿ ಬರೋದಿಲ್ಲ ತಾರಕ್. ಹೇಳು, ಯಾರ ಹುಡುಗಿ? ನೀನು ಪ್ರೀತಿಸ್ತಿರೋ ಹುಡುಗ ಯಾರು? ನಾನ್ ಕೆಲ್ಸ ಮಾಡ್ತಿರೋ ಕಂಪ್ನಿ ಓನರ್ ತಾರಕ್. ಹೇಳು ಮಗ್ನೆ, ಯಾರ ಹುಡುಗಿ? ನಂದಿನಿ.
ಏನಮ್ಮ ನೀನು ಇಂಥ ಕೆಲಸ ಮಾಡಿದೀಯಾ? ಕೆಲಸ ಕೊಟ್ಟಿರೋ ಓನರ್ನೇ ಪ್ರೀತಿ ಮಾಡ್ತಿದೀಯಾ? ಈ ರೀತಿ ಮಾಡೋದಕ್ಕೆ ನಿನಗೆ ಹೇಗಮ್ಮ ಧೈರ್ಯ ಬಂತು? ಯಾಕೆ ಮಗಳೇ, ಈ ಬಡ ಮೇಷ್ಟ್ರಿಗೆ ತನ್ನ ಮಗಳಿಗೆ ಗಂಡು ಹುಡುಕಕ್ಕಾಗಲ್ಲ, ಮದುವೆ ಮಾಡಕ್ಕಾಗಲ್ಲ ಅಂತ ನೀನೇ ಗಂಡು ಹುಡ್ಕೊಂಡ್ಬಿಟ್ಯಾ? ಹಾಗೆಲ್ಲ ಏನೂ ಇಲ್ಲಪ್ಪ. ಈ ಪ್ರೀತಿ ಅನ್ನೋದು ಯಾವಾಗ ಯಾರ ಮೇಲೆ ಹುಟ್ಟುತ್ತೋ ಗೊತ್ತಾಗೋದಿಲ್ಲ ಅಪ್ಪ. ಅದಕ್ಕೆ ಪ್ರೀತಿಸಿದವ್ರನ್ನೇ ಮದ್ವೆ ಆಗ್ಬೇಕು ಅಂತ ನಿಮ್ ಹತ್ರ ಕೇಳ್ತಿರೋದು. ಪ್ರೀತಿ ಮಾಡೋದಕ್ಕೆ ಪರ್ಮಿಷನ್ ಕೇಳ್ದೆ ಇರೋಳು ಈಗ ಮದುವೆ ಆಗೋದಕ್ಕೆ ಈ ಅಪ್ಪನ್ ಪರ್ಮಿಷನ್ ಕೇಳ್ತಿದೀಯಾ? ಇಲ್ಲಿವರೆಗೂ ನಿನ್ಗೆ ಯಾವುದೇ ಕೊರತೆ ಆಗದೆ ಇರೋ ಹಾಗೆ ನೋಡ್ಕೊಂಡಿದ್ದೀನಿ. ನಾನು ಬಡಮೇಶ್ವರ ಇರ್ಬೋದು, ಆದ್ರೆ ನಿನ್ನ ರಾಣಿಯಾಗಿ ನೋಡ್ಕೊಂಡಿದ್ದೀನಿ. ನೀನು ಕೆಲ್ಸಕ್ಕೆ ಹೋಗ್ತೀನಿ ಇಂದಾಗ್ಲೂ ನಾನ್ ಬೇಡ ಅನ್ಲಿಲ್ಲ. ಯಾಕೆ ಅಂದ್ರೆ ಅದು ನಿನ್ ಬದುಕನ್ ರೂಪಿಸ್ಕೊಳ್ಳೋದಕ್ಕೆ ದಾರಿ ಅಂತ ನಾನ್ ಬಿಟ್ಟೆ. ಆದ್ರೆ ಈ ಪ್ರೀತಿ ವಿಷಯ ಒಪ್ಕೊಳ್ಳೋದಕ್ಕೆ ನನ್ ಕೈಲಿ ಆಗ್ತಿಲ್ಲ ಮಗಳೇ. ಯಾರನ್ನ ಕೇಳಿ ನೀನ್ ಪ್ರೀತಿ ಮಾಡ್ದೆ? ಅನ್ನ ಕೊಡೋ ಅನ್ನದಾತರವರು, ಅವ್ರು ಹಾಕ್ತಿರೋ ಭಿಕ್ಷೆಯಲ್ಲಿ ಬದುಕ್ತಿರೋರು ನಾವು. ಅವ್ರ ಸಂಬಂಧನ ನಾವು ಬಯಸೋದಕ್ಕಾಗತ್ತಾ? ಅಪ್ಪ, ಪಾರ್ವತಿ ಒಬ್ಳು ಸಾಮಾನ್ಯ ಸ್ತ್ರೀ ಆದ್ರೂ ತನ್ನ ತಪಸ್ಸಿನಿಂದ ಶಿವನ್ನ ಒಲಿಸ್ಕೊಂಡು ಮದ್ವೆ ಆದ್ಲು. ಅದು ತಪ್ಪೇನಪ್ಪ? ದೇವ್ರಿಗೆ ಭಕ್ತಿ ಮಾತ್ರ ತೋರಿಸ್ಬೇಕಾ? ಪ್ರೀತಿನ ತೋರಿಸ್ಬಾರ್ದಾ? ನಾವ್ ತೋರ್ಸೋ ಪ್ರೀತಿಲಿ ಭಕ್ತಿ ಇರುತ್ತೆ ಅಲ್ವಪ್ಪ? ಹಾಗೆ ತಾರಕ್ ನನ್ ಪಾಲಿನ ದೇವ್ರು. ಅವ್ರ ಪಾಲಿಗೆ ನನ್ ಪ್ರೀತಿನ ಭಕ್ತಿಯಿಂದ ಕೊಟ್ಟಿದ್ದೀನಿ. ವೇದ ಅಂತ ಕೇಳೋದಕ್ ಚೆನ್ನಾಗಿರುತ್ತಮ್ಮ. ಪಾರ್ವತಿ ಶಿವನ್ಗಾಗೆ ಹುಟ್ಟಿದ್ಲು. ಅದಕ್ಕೆ ಅವಳು ತಪಸ್ ಮಾಡಿ ಶಿವನ್ನ ಲೋಕ ಕಲ್ಯಾಣಕ್ಕೋಸ್ಕರ ಮದುವೆ ಆದ್ಲು. ಆದ್ರೆ ನೀನ್ ಯಾವ ಉದ್ದೇಶಕ್ಕೋಸ್ಕರ ತಾರಕ್ನ ಮದುವೆ ಆಗ್ತಿದೀಯಾ? ಪ್ರೀತಿ ಮಾಡೋದಾಗ್ಲಿ, ಮದ್ವೆ ಆಗೋದಾಗ್ಲಿ, ಅವ್ರ ಜೊತೆ ಜೀವನ ಪೂರ್ತಿ ಸಂತೋಷವಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಅಲ್ವಪ್ಪ? ನೀನ್ ಹೇಳೋದನ್ನ ನಾನು ಒಪ್ಕೋತೀನಿ. ಆದ್ರೆ ಯಾವ ವಿಧದಲ್ಲಿ ನಮಗೂ ಅವ್ರಿಗೂ ಸರಿ ಬರುತ್ತಮ್ಮ? ಅವ್ರ ಆಕಾಶ ಆದ್ರೆ ನಾವು ಭೂಮಿ, ಹೇಗಮ್ಮ ಒಂದಾಗಕ್ಕಾಗತ್ತೆ? ಇಲ್ಲಮ್ಮ, ಈ ಮದುವೆ ಸಾಧ್ಯನೇ ಇಲ್ಲ.